ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದಲ್ಲಿ ಮೇ 7ರಂದು ನಡೆಯಲಿರುವ ಚುನಾವಣೆಗೆ ಮತಬೇಟೆ ಬರದಿದ್ದ ಸಾಗಿದೆ. ಹನುಮನ ನಾಡು ಗವಿಸಿದ್ದೇಶ್ವರ ನೆಲೆಸಿರುವ ಕೊಪ್ಪಳದಲ್ಲಿಯೂ ಚುನಾವಣಾ ಕಾವು ರಂಗೇರಿದೆ. ರಾಜಕೀಯ ಕುಟುಂಬದಿಂದಲೇ ಬಂದಿರುವ ರಾಜಶೇಖರ್ ಹಿಟ್ನಾಳ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರೆ ಬಿಜೆಪಿಯಿಂದ ಹೊಸಮುಖ ಬಸವರಾಜ್ ಕ್ಯಾವಟ್ ಅವರಿಗೆ ಮಣೆ ಹಾಕಲಾಗಿದೆ. ಕಳೆದ ಹಲವು ದಶಕಗಳಿಂದ ರಾಜಕೀಯ ಎದುರಾಳಿಗಳಾಗಿದ್ದ ಕರಡಿ ಸಂಗಣ್ಣ ಹಾಗೂ ಹಿಟ್ನಾಳ್ ಕುಟುಂಬ ಒಂದಾಗಿದೆ. ಟಿಕೆಟ್ ಸಿಗದಿದ್ದಕ್ಕೆ ಬಿಜೆಪಿ ತೊರೆದು ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರಿದ್ದಾರೆ. ಇದೆಲ್ಲದರ ಮಧ್ಯೆ ಜನರ ಮನದಾಳ ಏನಿದೆ ಅನ್ನೋದು ಕುತೂಹಲ. ಕೊಪ್ಪಳದ ಜನತೆ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ, ಯಾರಿಗೆ ಓಟ್ ಹಾಕ್ತಾರೆ, ಬನ್ನಿ ಕೇಳೋಣ. ಕೊಪ್ಪಳ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯ ಕಾವು ಇನ್ನೂ ರಂಗೇರಿಲ್ಲ. ಈ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ ಕ್ಷೇತ್ರದಿಂದ ಮೋಸ್ಟ್ಲಿ ಬಿಜೆಪಿನೇ ಬಹುಮತ ಸಾಧಿಸಬಹುದು ಅಂತ ನಮ್ಮ ಅಭಿಪ್ರಾಯ. ಈಗ ಸಂಗಣ್ಣವರು ಆ ಕಡೆ ಹೋಗಿದ್ದಾರೆ, ಅದರಿಂದ ಯಾವುದೇ ರೀತಿಯಿಂದ ಕೇಂದ್ರದ ಇಲ್ಲಿ ಯಾವುದೇ ಫರಕ್ ಬೀಳಲ್ಲ. ಆದರೂ ಇಲ್ಲಿ ಕೊಪ್ಪಳ ಕ್ಷೇತ್ರಕ್ಕೆ ಸ್ವಲ್ಪ ಟಫ್ ಆಗ್ಬೋದು, ನೆಕ್ ಟು ನೆಕ್ ಆಗುತ್ತೆ. ಈಗ ರಾಜಶೇಖರ್ ಹಿಟ್ನಾಳ್ ಅವರ ತಮ್ಮ ರಾಘವೇಂದ್ರ ಹಿಟ್ನಾಳ್ ಅವರು ಸತತ 3 ಬಾರಿಯಾಗಿ MLA ಆಯ್ಕೆ ಆಗಿರೋದ್ರಿಂದ ಕ್ಷೇತ್ರದ ಜನರು ಅವ್ರ ಕಡೆ ಒಲವು ತೋರಿಸ್ತಾರೆ. ಆಮೇಲೆ ಇವಾಗ ಸಂಗಣ್ಣ ಸಾಹೇಬರು ಕೂಡ ಸ್ವಲ್ಪ ಕೈ ಜೋಡಿಸಿದ್ದಾರೆ. ಆದ್ರೆ ಕಾದು ನೋಡಬೇಕು. ಇವಾಗ ಮತದಾರರೆಲ್ಲ ಮೋದಿ ಮೇಲೇನೆ ಭರವಸೆ ಇಟ್ಕೊಂಡು ನಾವು ನಮ್ಮ ನಾಯಕ ಮೋದಿ ಅಂತಂದು ಹೇಳ್ಕೊಂಡು ಮತ ಚಲಾಯಿಸ್ತಾರೆ ಅನ್ನೋ ನಮ್ಮದು ಅನಿಸಿಕೆ. ಕೊಪ್ಪಳದಲ್ಲಿ ಬಿಜೆಪಿ ಬರುವ ಸಾಧ್ಯತೆ ಭಾಳ ಇದೆ. ಬಿಜೆಪಿನೇ ಯಾಕೆ ಬರುತ್ತೆ? ಬಿಜೆಪಿ ಅಂದರೆ ದೇಶದ ಅಭಿವೃದ್ಧಿಗಾಗಿ ಬಿಜೆಪಿ ಶ್ರಮ ಪಟ್ಟಿದೆ. ಕಳೆದ 10 ವರ್ಷಗಳಿಂದ ಬಿಜೆಪಿ ಅಭಿವೃದ್ಧಿ ಮಾಡ್ತಾ ಬಂದಿದೆ. ದೇಶದ ಅಭಿವೃದ್ಧಿಗೆ ಶ್ರಮ ಪಡ್ತಾ ಇದೆ. ಬಿಜೆಪಿನೇ ಬೇಕು. ಜಿಲ್ಲೆಯಲ್ಲಿ ಹೇಗಿದೆ ಚುನಾವಣೆ? ಜಿಲ್ಲೆಯಲ್ಲಿ ಬಿಜೆಪಿ ಬರುವ ಸಾಧ್ಯತೆ ಭಾಳ ಇದೆ. ಇತ್ತೀಚೆಗೆ ಕಾಂಗ್ರೆಸ್ ಇಂತರೂ ಸ್ವಲ್ಪ ಜಾಸ್ತಿ ಆಗ್ತಿದೆ. ಆದರೂ ಬಿಜೆಪಿ ಬರೋ ಸಾಧ್ಯತೆ ಭಾಳ ಇದೆ. ಸಂಗಣ್ಣವರು ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ. ಹೋಗ್ತಾರೆ. ಜನ ಯಾರು ಹೋದ್ರೂ ಬೆಂಬಲ ಮಾತ್ರ ಮೋದಿಗೆ ಅಂತ ಇರೋದು ಪಕ್ಕ ಇದೆ. ಜನ ಮೋದಿ ನೋಡೇ ಓಟ್ ಹಾಕ್ತಾರೆ. ಯಾವ ಅಭ್ಯರ್ಥಿನೂ ಹೋದ್ರೂ ಯಾರು ಇದು ಮಾಡೋದು. ಈಗ ಒಂದೇ ಎರಡು ಕುಟುಂಬಗಳು ಒಂದಾದರೂ ಅದು ಪರಿಣಾಮ ಬೀಳುತ್ತಾ ಹೇಗೆ? ಎರಡು ಕುಟುಂಬಗಳು ಒಂದಾದರೂ ಪರಿಣಾಮ ಬೀಳುತ್ತಾ ಹೇಗೆ? ಇಲ್ಲ, ಅದ್ರ ಮೇಲೆ ಮೋದಿ ನೋಡೇ ಓಟ್ ಹಾಕ್ತಾರೆ. ನಮಗೆ ಮೋದಿ ಬೇಕು, ಮೋದಿ ನೋಡೇ ಓಟ್ ಹಾಕ್ತಾರೆ. ಕೊಪ್ಪಳದಲ್ಲಿ ಇರೋದು ಲೋಕಸಭಾ ಚುನಾವಣೆ ಈ ಸದ್ಯಗ ಅಂತ ಟ್ರೆಂಡ್ ಮಾತ್ರ ಕಾಂಗ್ರೆಸ್ ಇದ್ದೇವೆ. ಆದರೆ ನಿನ್ನೆ ಸಮಾರಂಭ ನೋಡಿ ಎಲ್ಲ ಬಿಜೆಪಿ ಪಾರ ಇದ್ದಾರೆ ಅಂತ ತಿಳ್ಕೊಂಡ ಇದ್ದೀವಿ. ಆದರೆ ಯಾವ ಥರ ಇದೆ ಅನ್ನೋದು ಇನ್ನೂ ದಿನಗಳ ನಂತರ ಗೊತ್ತಾಗುತ್ತೆ. ಈ ಸದ್ಯಕ್ಕಂತೂ ಬಿಜೆಪಿ ಆವಾಜ್ ಜೋರಾಗಿದೆ. ಸಂಗಣ್ಣವರು ಕಾಂಗ್ರೆಸ್ ಹೋಗಿದ್ದಾರೆ. ಅದು ಕಾಂಗ್ರೆಸ್ ಹೋಗಿರ್ಬೋದು, ಜಾತಿಯಿಂದ ಹೋಗಿರ್ಬೋದು ಹೊರತು ಪಕ್ಷದಿಂದ ಅಂತಲ್ಲ. ಅವ್ರು ಎಂದಾದ್ರೂ ಒಂದು ದಿವಸ ಮತ್ತೆ ಬಿಜೆಪಿ ಬರೋರೇ ಅವರು. ಮತ್ತು ಬಿಜೆಪಿ ಗೆಲ್ಲುತ್ತನ್ನೋ ವಿಶ್ವಾಸ ಇದೆ. ಎಷ್ಟು ಲೀಡಿನ ಪ್ರಶ್ನೆ ಬರೋಂಗಿಲ್ಲ. ಇದರಲ್ಲಿ ಲೀಡಿಂದ ಅವಶ್ಯಕತೆಯೂ ಇಲ್ಲ. ಯಾಕಂದ್ರೆ ಒಟ್ಟು ಯಾರೊಬ್ಬರು ಗೆಲ್ದಾರೋ ಅನ್ನೋದು ಒಂದು ಮುಖ್ಯ. ಅದು ಬಟ್ ಬಿಜೆಪಿ ಹವಾ ಜಾಸ್ತಿ ಇದೆ. ಬಿಜೆಪಿ ಗೆಲ್ಬೋದು ಅಂತ ನಮ್ಮ ಅನಿಸಿಕೆ. ಪ್ರಧಾನಮಂತ್ರಿ ಅವರು ಭಾಳ ಯೋಜನೆಗಳನ್ನು ಮಾಡಿದ್ದಾರೆ. ಬೇಟಿ ಬಚಾವ್ ಬೇಟಿ ಬಚಾವ್ ಅಂತ ಅವು ಯುವಕರದ್ದು ಒಂದು ಎಲ್ಲ ಜಾಸ್ತಿ ಯುವಕರು ಜಾಸ್ತಿ ಮೋದಿನ ನಂಬಿ ಎಲ್ಲರೂ ಓಟನ್ನು ಜಾಸ್ತಿ ಹಾಕ್ತಿದ್ದಾರೆ. ನಮಗೆ ಭಾಳ ಇಷ್ಟ ಮೋದಿ ಅಂದ್ರೆ. ನಾವು BJPಲಿಂದನ ಓಟ್ ಹಾಕ್ಬೇಕಂತೀವಿ. ಆಮ್ಯಾಗ ಬಸವರಾಜ್ ಅವರು ಸರ್ಗೆ ನಾವು ಇವರು ಹೊಸ ಯುವಕರು ಆಮ್ಯಾಗ ಹೊಸ ಯೋಜನೆಗಳನ್ನು ಮಾಡ್ತಾರಂತ ನಮಗೆ ನಂಬಿಕೆ ಐತಿ. ಹೊಸ ಯೋಜನೆ ಮಾಡಲಿ ಅಂತ ನಾವು ಅವರಿಗೆ BJPಗೆ ಓಟ್ ಹಾಕ್ತೀವಿ. ಲೋಕಸಭೆ ಚುನಾವಣೆಯಲ್ಲಿ ನಾವು BJPಗೆ ವೋಟ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಬದಲಾವಣೆ ಬೇಕಾಗಿದೆ. ಈಗ ನಾವು 15-20 ವರ್ಷದಿಂದಲೂ ಇವರು ಕರಡಿ ಸಂಗಣ್ಣನವರು ಸಂಸದರಾಗಿದ್ದರು. ಆದರೆ ಈಗ ನಾವು ಬದಲಾವಣೆ ಬಯಸ್ತಾ ಇದ್ದೀವಿ. ಯಾಕಂದ್ರೆ ಇವರು ವಿದ್ಯಾವಂತರಾಗಿರೋದ್ರಿಂದ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯಿಂದ ನಾವು ಡಾಕ್ಟರ್ ಬಸವರಾಜ್ ಅವರಿಗೆ ವೋಟ್ ಮಾಡ್ತಾ ಇದ್ದೀವಿ. ಆಮೇಲೆ ಮೋದಿಯವರಿಂದ ನಮ್ಮ ದೇಶಕ್ಕೆ ಉಳಿಗಾಲ ಇದೆ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ ಅಂದ್ರೆ ಉಳಿಗಾಲ ಇದೆ ಅಂತ ಇಲ್ಲ, ಆ ಥರ ಏನಿಲ್ಲ. ಆದರೆ ಇವರು ಮೋದಿಜಿಯವರಿಂದ ಈಗ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ನೋಡಿದ್ದೀವಿ ಇಷ್ಟು ದಿನಗಳಲ್ಲಿ. ಏನು ಪ್ರಧಾನಿಯವರಿಂದ ಮತ್ತೇನು ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ತೀವಿ? ಮಹಿಳೆಯರಾಗಿ ಮಹಿಳೆಯರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಅಂತಲೇ ಹೇಳ್ಬೋದು ಮೋದಿಜಿಯವರಿಂದ. 30% ಅದರಿಂದ ನಿಮಗೆ ಏನು ಅನ್ಸುತ್ತೆ ಅಂತ? ಲಾಭ ಆಗುತ್ತೆ, ಮಹಿಳೆಯರಿಗೆ ಲಾಭ ಆಗುತ್ತೆ ಅಂತ. ದೇಶದಲ್ಲಿ ಮೋದಿಜಿಯವರು ಮಾಡಿರುವಂಥ ಸಾಧನೆಗಳು ಇಡೀ ಪ್ರಪಂಚನೇ ನೋಡ್ತಾ ಇದೆ.
ಪ್ರಪಂಚದ ಪ್ರತಿಯೊಬ್ಬ ನಾಯಕರಿಗೂ ಒಬ್ಬ ಮೋದಿಯವ್ರನ್ನ ಹಿಂದೆ ಅಂದರೆ ಅವ್ರನ್ನ ಒಂದು ಮೇನ್ ನಾಯಕರಾಗಿ ಇಡೀ ಪ್ರಪಂಚನೇ ಅಕ್ಸೆಪ್ಟ್ ಮಾಡಿದೆ. ಆಮೇಲೆ ನಮ್ಮ ಪ್ರಧಾನಮಂತ್ರಿಯವರು ಪ್ರತಿಯೊಬ್ಬ ಮಹಿಳೆಯರಿಗೂ ಸ್ವಾವಲಂಬನೆ ಬದುಕು ಹೇಗೆ ಮಾಡಬೇಕು ಅನ್ನೋದಕ್ಕೆ ತುಂಬ ಅವರು ಒತ್ತು ಕೊಟ್ಟಿದ್ದಾರೆ. ಇವಾಗ ನೋಡಿರ್ಬೋದು, ಉಜ್ವಲ ಯೋಜನೆ ಇರ್ಬೋದು ಅಥವಾ ಮುದ್ರಾ ಯೋಜನೆ ಇರ್ಬೋದು, ಆಮೇಲೆ ನರೇಗಾದಲ್ಲಿ ಇಲ್ಲೆಲ್ಲರೂ ಏನಂದರೆ ಮಹಿಳೆಯರು ತಾವು ದುಡಿದು ಸ್ವಾವಲಂಬನೆಯಾಗಿ ಹೇಗೆ ಬದುಕಬೇಕು ಅನ್ನೋದು ಮೋದಿಜಿಯವರು ನಮಗೆ ಆ ಥರದ ಸ್ಕೀಮ್ಗಳು ಕೊಟ್ಟರೆ. ಆದರೆ ಈಗ ಏನು ಸರ್ಕಾರ ಇದೆ ಖಚಿತ ಉಚಿತ ನಿಶ್ಚಿತ. ನಿಮ್ಮ ಕ್ಷೇತ್ರದ ವಿಚಾರ ಬಂದಾಗ ಯಾರನ್ನು ಬೆಂಬಲಿಸ್ತೀರಿ, ಯಾಕೆ ಬೆಂಬಲಿಸ್ತೀರಿ? ನಾವು ಹಿಂದೆ ಈಗ ಸಂಗಣ್ಣ ಕರಡಿಯವರು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಬಿಜೆಪಿ ಯಾವ ರೀತಿ ಪರಿಣಾಮ? BJP ಬಂದು ಯಾವ ಲೀಡರ್ ಇರಲಿ ಅಥವಾ ಯಾವ ಪಕ್ಷದಲ್ಲಿ ಹೋಗಿದ್ರೆ ಕೂಡ ಯಾವುದೂ ವ್ಯತ್ಯಾಸ ಬೀಳಲ್ಲ. ಬಿಕಾಸ್ ಯಾಕಂತಂದರೆ ಇಡೀ ಪ್ರಪಂಚದಲ್ಲೇ ಅಥವಾ ಇಡೀ ದೇಶದಲ್ಲೇ ಮೋದಿಜಿಯವ್ರನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಹಾಗೆ ಬಸವರಾಜ್ ಕ್ಯಾಪಿಟಲ್ ಸರ್ ಹೇಗಿದ್ದಾರೆ, ಅವರು ಯುವಕರಿದ್ದಾರೆ, ಅವರು ಎಜುಕೇಟೆಡ್ ಇದ್ದಾರೆ, ಒಬ್ಬ ಡಾಕ್ಟರ್ ಆಗಿ ಅವರು ಬಹಳಷ್ಟು ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಹಿಂದುತ್ವ ಆಧಾರಿತದ ಮೇಲೆ ಯಾವುದೂ ಮಾಡ್ತಾ ಇಲ್ಲ ಅಂತ ನನ್ನ ಯಾಕಂದರೆ ಯಾವುದೇ ಒಂದು ನೀವು ಸ್ಕೀಮ್ಗಳನ್ನ ನೋಡಿದ್ರಪ್ಪ ಅಂತಂದರೆ ಪ್ರತಿಯೊಬ್ಬರು ಡೆಫಿನೆಟ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಬಟ್ ಏನಂತಂದರೆ ಹಿಂದುತ್ವ ಆಧಾರಿತ ಮೇಲೆ ನಾವು ಪ್ಲಸ್ ಪಾಯಿಂಟ್ ಆದರೆ ಕೂಡ ನಮ್ಮ ದೇಶದಲ್ಲಿ ಮುಸ್ಲಿಮರು ಕೂಡ ಮೋದಿಜಿಯವ್ರನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಮ ದೇಶದ ಬೆನ್ನೆಲುಬು. ಯಾಕೆ ನಾವು ಪ್ರಧಾನಮಂತ್ರಿಗೆ ವೋಟ್ ಮಾಡ್ತೀವಿ ಅಂದರೆ ಪ್ರಧಾನಮಂತ್ರಿಯವರ ಕೇವಲ ಇದು ಕನಸಲ್ಲ. ಅವರು ಕೇವಲ ಈ ಚುನಾವಣೆ ಸ್ವಾರ್ಥಕ್ಕೋಸ್ಕರನೂ ಅಲ್ಲ. ಇದು ದೇಶದ ಒಂದು ಚುನಾವಣೆ, ಇದು ಪ್ರಜಾಪ್ರಭುತ್ವದ ಚುನಾವಣೆ, ನಮ್ಮ ರಾಷ್ಟ್ರದ ಚುನಾವಣೆ, ಒಂದು ಸ್ವಾವಲಂಬಿಯ ಒಂದು ದೇಶದ ಬದುಕಿನ ಒಂದು ಒಳ್ಳೆಯ ಅಭಿವೃದ್ಧಿಯ ಚುನಾವಣೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇಲ್ಲಿ ಬಸವರಾಜ್ ಕ್ಯಾವರಟ್ರವರು ಅಭ್ಯರ್ಥಿ ಆಗಿದ್ದು ಅವರ ಪರವಾಗಿ ನಾವೆಲ್ಲ ಮತವನ್ನು ಹಾಕಿ ಮತ್ತೊಮ್ಮೆ ನಾವು ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿಯನ್ನ ಮಾಡ್ತೀವಿ ಅಂತೇಳಿ. ಹೌದು, ಸಾಕಷ್ಟು ಇಲ್ಲ ನಮಗೆ ಅವರು ಒಂದು ಆರೋಪ ಮಾಡ್ತಾರೆ, ಏನಂತಂದರೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಯೋಜನೆಗಳನ್ನು ಘೋಷಿಸಬೇಕಾದಷ್ಟೇ ನಮ್ಮನ್ನು ಘೋಷಿಸ್ತಾರೆ. ಇಲ್ಲ, ನಮಗೆ ಇದು ಸುಳ್ಳಿನ ಒಂದು 5 ಗ್ಯಾರಂಟಿ ಮೇಲೆ ನಮಗೆ ಭರವಸೆ ಇಲ್ಲ. ನಮ್ಗೆ ಬೇಕಾಗೂ ಇರಲಿಲ್ಲ. ನಮ್ಮ ಫ್ರೀ ಬಸ್ ಅವಶ್ಯಕತೆ ಇತ್ತ ನಮ್ಗೆ ಇರಲಿಲ್ಲ. ಸುಮ್ಮನೆ ಒಂದು 2,000 ರೂಪಾಯಿ ಹಾಕ್ತೀವಿ ಅಂತೇಳಿ ಒಂದು ವರ್ಷ ನಾವು ಅಧಿಕಾರ ತೊಗೊಂಡು ಕೇವಲ 24 ಗಂಟೆಯಲ್ಲಿ ನಾವು ಮಹಿಳೆಯರಿಗೆ 2,000 ರೂಪಾಯಿ ಹಾಕ್ತೀವಿ ಅಂತೇಳಿ 4 ರಿಂದ 5 ತಿಂಗಳು ತೊಗೊಂಡ್ರು. ಅವ್ರು ಯಾರಿಗೆ ಹಾಕಬೇಕು ಯಾರಿಗಿಲ್ಲ ಅಂತೇಳಿ. ಅದು 4 ರಿಂದ 5 ತಿಂಗಳು ತೊಗೊಂಡ್ಮೇಲೆ ಕೂಡ ಕೇವಲ 4 ಕಂತುಗಳಲ್ಲಿ ಅವರು 2,000 ರೂಪಾಯಿನ ಹಾಕಿದ್ದಾರೆ. ನಮ್ಗೆ ಇವೆಲ್ಲ ಬೇಕಾದ್ರೆ ನಮಗೆ ಬೇಕಾಗಿರೋದು ಒಂದು ಉತ್ತಮ ಮಕ್ಕಳ ಭವಿಷ್ಯ ಬೇಕಾಗಿತ್ತು, ನಮಗೆ ದೇಶದ ಅಭಿವೃದ್ಧಿ ಬೇಕಾಗಿತ್ತು. ಅದಕ್ಕಾಗಿ ನಾವು ಮತ್ತೊಮ್ಮೆ ಮೋದಿಯನ್ನ ಪ್ರಧಾನಮಂತ್ರಿಯನ್ನ ಮಾಡ್ತೀವಿ. ಇಲ್ಲ, ಸಾಧ್ಯನೇ ಇಲ್ಲ. ಅವರ ಕನಸುಗಳೇ ಅಲ್ಲ. ಅದು ದೇಶದ ಅಭಿವೃದ್ಧಿಯ ಕನಸು ಅವರಲ್ಲಿಲ್ಲ, ಅವರೆಲ್ಲೂ ಕಾಣ್ತಾನೂ ಇಲ್ಲ. ನಾವು ಇಷ್ಟೆಲ್ಲ ಒಂದು 10 ವರ್ಷದಿಂದ ಅವರು 10 ವರ್ಷ ಅವಧಿಯಲ್ಲೂ ಕೂಡ ಒಂದು ದಿನ ರಜೆ ಕೂಡ ತಗೊಳ್ಳದೆ ಅವರು ಸಾಕಷ್ಟು ಅಭಿವೃದ್ಧಿ ತಂದಿದ್ದಾರೆ. ನಮಗೆ ಮತ್ತೊಮ್ಮೆ ನಾವು ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿಯನ್ನು ಮಾಡಬೇಕಾದ್ರೆ ನಾವು ಇಲ್ಲಿ ಬಸವರಾಜ ಕ್ಯಾವರಟ್ರನ್ನ ಮತವನ್ನು ಹಾಕಿಸಿ ಮತ್ತೆ ಪ್ರಧಾನಮಂತ್ರಿಯನ್ನು ಮೋದಿಯವರು ಸ್ಥಳೀಯ ಅಭ್ಯರ್ಥಿಗೆ ಯಾವ ಆಧಾರದ ಮೇಲೆ ಈಗ ಸಾಕಷ್ಟು ಇಲ್ಲೂ ಕೂಡ ಯಾವ ಆಧಾರದ ಮೇಲೆ ಆ ಅಭ್ಯರ್ಥಿಗೆ ವೋಟ್ ಕೊಡ್ತೀವಿ? ಬಿಜೆಪಿಗೆ ನಾವು ಮತವನ್ನು ಹಾಕುತ್ತೇವೆ. ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ, ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಮತ್ತೊಮ್ಮೆ ಮಹಿಳೆಯರನ್ನು ಸ್ವಾವಲಂಬಿಯಾಗಿ ಬದುಕಿ ಬಾಳಲು ನಮಗೆ ಒಂದು ಒಳ್ಳೆಯ ಅವಕಾಶ, ಉತ್ತಮವಾದ ಅವಕಾಶವನ್ನು ನಮ್ಮ ಮೋದಿಜಿಯವರು ನಮಗೆ ಮಾಡಿಕೊಟ್ಟಿದ್ದಾರೆ. ನಾವು ಮತ್ತೆ ಬಸವರಾಜರನ್ನು ಕ್ಯಾವರಟ್ರನ್ನು ಮತವನ್ನು ಹಾಕಿಸಿ ಪ್ರಧಾನಮಂತ್ರಿಯನ್ನು ಮತ್ತೆ ಮೋದಿಯವರನ್ನು ಪ್ರಧಾನಮಂತ್ರಿಯನ್ನು ಮಾಡ್ತೀವಿ ಅಂತ ನಾನು ಬಿಜೆಪಿಗೆ ವೋಟ್ ಹಾಕೋದು. ಪ್ರಧಾನಮಂತ್ರಿ ಅವರು ಸಡಕ್ ಯೋಜನೆ ಇರ್ಬೋದು, ರೈತರಿಗಿರ್ಬೋದು, ಗ್ಯಾಸ್ ವಿತರಣೆ ಇರ್ಬೋದು, ಮಹಿಳೆಯರಿಗಾಗಿ ಇರ್ಬೋದು, ಇಂಥ ಅನೇಕ ಯೋಜನೆಗಳನ್ನು ಅವ್ರು ಜಾರಿಗೆ ತಂದಿರೋದು ನಾವೆಲ್ಲರೂ ಈಗ ಅನುಭವಿಸ್ತಾ ಇದ್ದೀವಿ. ಈ ಬೇರೆ ಪಕ್ಷದವರು ಬೇರೆ ಬೇರೆ ಯೋಜನೆ ಈ ಯೋಜನೆ ಅಂತ ಪುಗ್ಸಟ್ಟೆ ಯೋಜನೆಗಳು ತಂದು ಎಲ್ಲರನ್ನು ಭಿಕ್ಷೆ ಬೇಡೋ ಥರ ನಾವು ಕೆಲಸ ಬಗ್ಸಿಬಿಟ್ಟು ಪುಗ್ಸಟ್ಟೆ ಯೋಜನೆ ಬರುತ್ತೆ ಅನ್ನುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರೋದ್ರಿಂದ ಮೋದಿಜಿಯವರು ಯಾವುದಕ್ಕೂ ಕೂಡ ಕೈ ಚಾಚದೆ ನೀವು ಕೆಲಸ ಮಾಡಿ ನೀವು ತಗೊಳ್ಳಿ, ಸ್ವಾಭಿಮಾನದ ಒಂದು ಬದುಕನ್ನು ಅವರು ಕಟ್ಟಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ಸ್ವಾಭಿಮಾನದ ಒಂದು ಜೀವನಕ್ಕಾಗಿ ಸ್ವಾಭಿಮಾನ ದೇಶೀಯರಾಗಿ ನಾವು ಹಿಂದೂಗಳಾಗಿ ನಾನು ಬಿಜೆಪಿಗೆ ವೋಟ್ ಹಾಕ್ತಾ ಇರೋದು. ಹೌದು ಸರ್, ಈಗ ಹಳ್ಳಿಯಲ್ಲಿ ಎಲ್ಲ ನೋಡಿ 2,000 ಬರುತ್ತೆ,
ಅಕ್ಕಿ ಅದು ಬರುತ್ತೆ, ಪುಕ್ಸಟ್ಟೆ ಊರು ತಿರುಗಾಡೋಕ್ಕಾಗತ್ತೆ ಅಂತ ಕಟ್ಟಿ ಮೇಲೆ ಕುಂತು ಚಕ್ಕ ಆಡೋದು, ಹುಲಿ ಮನೆ ಆಡೋದನ್ನು ನಾವು ನೋಡ್ತಾ ಇದ್ದೀವಿ. ಸಾಯಂಕಾಲ ಆಯಿತು ಅಂತಂದರೆ ಕುಡಿದು ಬಂದು ಹೆಣ್ಣು ಮಕ್ಕಳಿಗೆ ಅವರಿಗೆಲ್ಲ ಬಡಿಯೋದು ನೋಡ್ತಾ ಇದ್ದೀವಿ. ನಾವು ಎಷ್ಟೋ ಪ್ರಕರಣಗಳು ಮಕ್ಕಳನ್ನು ಹೊರಗೆ ಹಾಕಿರೋದಿರ್ಬೋದು, ಹೆಣ್ಮಕ್ಳನ್ನು ಹೊರಗೆ ಹಾಕಿರೋದಿರ್ಬೋದು. ಅವರು ಅಷ್ಟೇ ಹೊರಗೆ ಹಾಕಿಬಿಟ್ರೆ ಸಾಕು, ಹೆಂಗೂ ಫ್ರೀ ಐತಿ, ಆಧಾರ್ ಕಾರ್ಡ್ ತಗೊಳ್ಳೋದು, ಜೈಯಿಂದ ಅಂತ ಹೊರಟು ಬಿಡೋದು. ನಮ್ಮ ಕ್ಷೇತ್ರದಲ್ಲಿ ಡಾಕ್ಟರ್ ಬಸವರಾಜ್ ಅವರೇ ಗೆಲ್ಲಬೇಕು ಸರ್. ಇವರು ಒಂದು ಬಿಜೆಪಿಯ ಸಿದ್ಧಾಂತಕ್ಕೆ ಬದ್ಧರಾಗಿ ಬಿಜೆಪಿ ಪಕ್ಷದಿಂದ ಟಿಕೆಟ್ ಪಡೆದವರು. ಆ ಸಿದ್ಧಾಂತದಲ್ಲಿ ನಡೀತಾರೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಇದೆ. ನಿಮ್ಮ ಅಜೆಂಡಾ ಮೋದಿ ಅವರು ಅಭ್ಯರ್ಥಿ ಮುಖ್ಯ, ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಸರ್. ಒಂದು ಮನೆಗೆ ಯಜಮಾನರು ಯಾವ ರೀತಿ ಇರ್ತಾರೋ ಆ ಮನೆಯಲ್ಲಿ ಎಲ್ಲರೂ ಹಾಗೆ ಇರ್ತಾರೆ. ಹಾಗಾಗಿ ಮನೆಯ ಯಜಮಾನ ಮುಖ್ಯ. ಯಜಮಾನ ಭದ್ರ ಒಂದು ಮನೆಯನ್ನು ತಳಹದಿಯನ್ನು ರೂಪಿಸ್ತಾರೆ. ವಿಶ್ವಕ್ಕೆ ಒಂದು ಮಾದರಿಯಾದಂಥ ಒಂದು ಸರ್ಕಾರ, ವಿಶ್ವದಲ್ಲಿ ಎಲ್ಲ ಕಡೆನೂ ಭಾರತ ಗುರುತಿಸುವಂಥ ಒಬ್ಬ ವ್ಯಕ್ತಿ. ಅದಕ್ಕಾಗಿ ಮೋದಿಯವರ ಜೊತೆ ಡಾಕ್ಟರ್ ಬಸವರಾಜ್ ಅವರು ಕೂಡ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾರೆ, ಎಲ್ಲರಿಗೂ ಒಂದು ಒಳ್ಳೆಯದನ್ನು ಮಾಡ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಕೊಪ್ಪಳಕ್ಕೆ ಡಾಕ್ಟರ್ ಬಸವರಾಜ್ ಅವರು ಬರಬೇಕು. ಕೊಪ್ಪಳಕ್ಕೆ ಬದಲಾವಣೆ ಬೇಕಾಗಿದೆ. ಆಮೇಲೆ ಮತ್ತೊಮ್ಮೆ ನಮ್ಮ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಆಮೇಲೆ ನಾವು ಡಾಕ್ಟರ್ ಬಸವರಾಜ್ ಅವ್ರನ್ನ ಗೆಲ್ಲಿಸಿ ಬಹುಮತಗಳಿಂದ ಅವ್ರನ್ನ ಆರಿಸಿ ತರಬೇಕಂತ ನಮ್ಮೆಲ್ಲರೂ ಇಚ್ಛೆ ಆಗಿದೆ. ಪ್ರಧಾನಿ ಅವರು ಯಾಕೆ ಮತ್ತೆ ಪ್ರಧಾನಿ ಆಗಬೇಕು, ಮತ್ತೊಬ್ಬರಿಗೆ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಅಂದರೆ ಎಲ್ಲ ಜನಗಳಿಗೆ ಒಳ್ಳೇದು ಮಾಡಿದ್ದಾರೆ. ಆಮೇಲೆ ಮೋದಿಜಿಯವ್ರನ್ನ ತುಂಬ ಜನ ನೆನೆಸ್ತಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಎಲ್ಲರಲ್ಲೂ ಮೋದಿನೇ ಅಂತಿದ್ದಾರೆ. ಹಾಗಾಗಿ ಅಭ್ಯರ್ಥಿ ಮುಖ್ಯನೋ ಅಥವಾ ಮೋದಿ ಮುಖ್ಯನೋ? ಯಾವ ಅಜೆಂಡದ ಮೇಲೆ ಮತ ಹಾಕಿ? ನಮಗೆ ಪಕ್ಷ ಮುಖ್ಯ, ವ್ಯಕ್ತಿ ಬೇಡ, ಪಕ್ಷ ಮುಖ್ಯ. ನಾವು ಯಾವ ಪಕ್ಷದಲ್ಲಿ ಇದ್ದೀವಿ, ಎಲ್ಲರೂ ಪಕ್ಷನೇ ಮುಖ್ಯ ಅಂತಿದ್ದಾರೆ. ಹಾಗಾಗಿ ನಿಮ್ಮ ಅಜೆಂಡಾ ಬಂದ್ಬಿಟ್ಟು ಮೋದಿ ಅವರು? ಮೋದಿ ಅವರು ವೋಟ್ ಹಾಕ್ತೀನಿ. ಯಾಕಂದರೆ ಹೊಸ ಅಭ್ಯರ್ಥಿ ಇದ್ದಾರೆ. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ. ಎಲ್ಲರೂ ಬದಲಾವಣೆ ಬೇಕು ಅಂತ ನಮ್ಮ ಕೊಪ್ಪಳ ಜನತೆ ಕೂಗಾಗಿತ್ತು. ಈಗ ಬದಲಾವಣೆಯನ್ನು ನಮ್ಮ ಮೋದಿಜಿಯವರು ಬದಲಾವಣೆ ಒಂದು ಕೊಪ್ಪಳ ಜನತೆನೂ ಬಯಸ್ತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ನಾನು ಹಿಟ್ನಾಳ್ ಫ್ಯಾಮಿಲಿ ಅವರು ಯಾಕೆ ಬೇಡ ಅಂತ, ಈಗ 3ನೇ ಬಾರಿ ಕೂಡ ಅದೇ ಫ್ಯಾಮಿಲಿ ಅವರೇ ನಿಂತಿರ್ಬೋದು. ಯಾಕೆ ಅವ್ರದ್ದು ಏನು ವೈಫಲ್ಯಗಳಿಗೆ ಹೇಗೆ? ವೈಫಲ್ಯಗಳು ಹೇಳೋದಕ್ಕಿಂತ ಮುಂಚೆ ನಮ್ಮ ಮೋದಿಯವರ ಸಾಕಷ್ಟು ಕೊಡುಗೆಗಳಿದೆ ಅಂತ ನಾನು ಹೇಳಿಕೆ ಇಚ್ಛಿಸ್ತೀನಿ. ಯಾಕಂದರೆ ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು. ಈಗ ಜಿಲ್ಲೆಯಲ್ಲಿ ನಿಮಗೆ ಅಭ್ಯರ್ಥಿ ಮುಖ್ಯನೋ ಅಥವಾ ಕೇಂದ್ರದಲ್ಲಿ ಮೋದಿ ಅವ್ರು ನೋಡಿ ವೋಟ್ ಹಾಕ್ತೀರ? ನಮ್ಗೆ ಕೇಂದ್ರದಲ್ಲಿ ಇರುವಂತಹ ಮೋದಿಯವ್ರನ್ನ ನೋಡಿ ನಾವು ಈ ಅಭ್ಯರ್ಥಿಗೆ ನಾವು ವೋಟ್ ಹಾಕ್ತೀವಿ ಸರ್. ಹೇಗಿದೆ ಚುನಾವಣೆ ವಾತಾವರಣ ನಿಮ್ಮ ಗಮನಿಸ್ತೀನಿ? ಚುನಾವಣೆ ವಾತಾವರಣ ತುಂಬ ಜೋರಾಗಿದೆ ಅಂತ ಹೇಳ್ತೀನಿ. ಎಲ್ಲರಲ್ಲೂ ಒಂದು ಹೊಸ ಹುಮ್ಮಸ್ಸು ಬಂದಿದೆ ಕೊಪ್ಪಳ ಜನತೆಯಲ್ಲಿ. ಯಾಕಂದರೆ ಕಾಲಚಕ್ರ ಬದಲಾಗಿದೆ ಅಂತ ಹೇಳಿಕೆ ಇಲ್ಲಿ ಇಚ್ಛಿಸ್ತೀನಿ. ನಮಗೆ ಫ್ಯಾಮಿಲಿ ಒಂದಾಗಿದೆಯಲ್ಲ, ಬಿಜೆಪಿ ಗೆಲುವು ಅಷ್ಟು ಈಸಿ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಈಗ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ನಾವೆಲ್ಲರೂ ಇಲ್ಲೇ ಮಹಿಳಾ ಪರ ಹೋರಾಟಗಾರರು ಇದ್ದಾರೆ. ಮತ್ತು ಸಾಕಷ್ಟು ಸಂಘ ಸಂಸ್ಥೆಗಳಿಂದ ಮಹಿಳೆಯರು ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂತ ಹೇಳಿಕೆ ಇಲ್ಲಿ ಇಚ್ಛಿಸ್ತೀನಿ. ಯಾಕಂದರೆ ಇವತ್ತು ಬಂದಿರುವಂಥ ಅಭ್ಯರ್ಥಿ ಹೊಸಬ್ರು ಇರ್ಬೋದು, ಅವರು ಕೂಡ ರಾಜಕಾರಣದ ಹಿನ್ನೆಲೆಯನ್ನು ಇದೆ ಅಂತ ಹೇಳ್ಬೋದು. ಅವರು ಏನೋ ಒಂದು ಸೇವಾ ಮನೋಭಾವ ಇಟ್ಕೊಂಡು ಇಲ್ಲಿ ಬಂದು ಸೇವೆ ಮಾಡ್ತಾ 10 ವರ್ಷ ಆಯ್ತು. ಈಗ ಅವರು ವೈದ್ಯಕೀಯ ಸೇವೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬಿಜೆಪಿಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಇರುವಂಥದ್ದು, ಯಾರಿಗೆ ವೋಟ್ ಹಾಕ್ತೀರಿ, ಯಾಕೆ ವೋಟ್ ಹಾಕ್ತೀರಿ? ನಾನು BJPಗೆ ವೋಟ್ ಹಾಕ್ತೀನಿ.